ಓಹ್! ಬಂದ್ರಾ? ಬನ್ನಿ, ಬನ್ನಿ. ಫೈನಲಿ ಉಪೇಂದ್ರ ಅವರ ಯುವೈ ಸಿನಿಮಾದ ವಾರ್ನರ್ ವಿಡಿಯೋ ರಿಲೀಸ್ ಆಯಿತು. ಬಟ್ ಅದು ಟೀಸರ್ ಆರ್ ಟ್ರೇಲರ್ ಅನ್ನೋ ಕನ್ಫ್ಯೂಷನ್ ಒಂದು ಕಡೆ ಆದರೆ, ಈ ವಿಡಿಯೋದಲ್ಲಿ ಉಪ್ಪಿಯವರು ಮತ್ತೆ ತಲೆಗೆ ಹುಳ ಬಿಟ್ರು ಅಂತಾನೆ ಹೇಳ್ತೀನಿ. ಯುವೈ ಇದು 10 ವರ್ಷದ ನಂತರ ಉಪ್ಪಿಯವರು ಮತ್ತೆ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಾ ಇರುವಂಥ ಹೊಸ ಸಿನಿಮಾ. ಆ್ಯಂಡ್ ಈ ಸಿನಿಮಾ ಇದೇ ಡಿಸೆಂಬರ್ 20ಕ್ಕೆ ರಿಲೀಸ್ಗೂ ಕೂಡ ರೆಡಿ ಆಗಿದೆ. ಯುವೈ ದ ವಾರ್ನರ್ ವಿಡಿಯೋ ಕಡೆಗೆ ಬರೋದಾದರೆ, ಇಲ್ಲಿರೋ ಪ್ರಪಂಚ 2040ರದ್ದು. ಆ್ಯಂಡ್ ಅವಾಗ ನಾಗರಿಕರೆಲ್ಲ ಅನಾಗರಿಕರಾಗಿ ಒಂದು ತುತ್ತಿಗೂ ಕೂಡ ಪರದಾಡ್ತಾ ಇದ್ದಾರೆ. ಆ್ಯಂಡ್ ಇರುವಂತಹ ವರ್ಲ್ಡ್ ಕೂಡ ಸರ್ವನಾಶವಾಗಿದೆ. ಇನ್ನೊಂದು ಕಡೆ AI ಇಂದ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿಯಾಗಿ ಜನ ಕೆಲಸನ ಕಳ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಈ ಯುವೈ ವರ್ಲ್ಡ್ ಹೇಗಿರುತ್ತೆ? ಆ್ಯಂಡ್ ಪೋಸ್ಟರಲ್ಲಿ ನೋಡಿದ ಹಾಗೆ ಕುದುರೆ ಏರಿ ಬರುವಂತಹ ಕಲ್ಕಿ ಏನು ಮಾಡ್ತಾನೆ ಅನ್ನೋದೇ ಸಿನಿಮಾದ ಕಥೆ ಆಗಿರುತ್ತೆ ಅನಿಸುತ್ತೆ. ಬಟ್ ಇದು ನನ್ನ ಪ್ರಿಡಿಕ್ಷನ್ ಅಷ್ಟೇ. ಯಾಕೆಂದರೆ ಉಪ್ಪಿಯವರ ತಲೆ ಇಲ್ಲಿ ಯಾರಿಗೂ ಕೂಡ ಅರ್ಥ ಆಗಲ್ಲ ಅನ್ನೋದು ನಮಗೆಲ್ಲ ಗೊತ್ತು. ಮೊದಲಿಗೆ ಜೋಕರ್ ಹಾಗೆ ಕಾಣಿಸ್ತಾ ಇರೋ ಸಾಧು ಕೋಕಿಲ ಅವರನ್ನು ಯಾರೋ ಬಂದಿ ಮಾಡಿರುವಂಥ ಸೀನ್ ಬರುತ್ತೆ. ಆ್ಯಂಡ್ ಅವರ ಕಡೆ ಯಾರೋ ಒಬ್ಬ ಕತ್ತಿ ಹಿಡ್ಕೊಂಡು ಕೂಡ ಬರ್ತಿದ್ದಾನೆ. ಹಾಗೆ ಮುಂದೆ ಹೋದರೆ ಇಲ್ಲಿ ಬರೀ ಪುಟ್ಗೋಸಿಯಲ್ಲಿರುವಂತಹ ಜನ, ಅವರಿಗೆ ಸರ್ಕಾರದಿಂದ ಬೇಸಿಕ್ ನೀಡ್ಸ್ ಅಂತ ರೈಸ್ ಬಾಲ್ ಮತ್ತು ಮೊಬೈಲ್ ಫೋನ್ನ ಕೊಡ್ತಾ ಇದ್ದಾರೆ. ಬಟ್ ಆ ಜನ ಅದಕ್ಕೂ ಕೂಡ ಹೊಡೆದಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಮೇನ್ ರೀಸನ್ ಅಂದರೆ ಜಾತಿ ಮತ್ತು ಧರ್ಮ. ಹೌದು, ಇಲ್ಲಿ ಜಾತಿ ಮತ್ತು ಧರ್ಮಗಳ ನಡುವಿನ ಸಂಘರ್ಷ ಕೂಡ ಇದೆ. ಆ್ಯಂಡ್ ಅದಕ್ಕೆ ಸರ್ಕಾರವೇ ಜಾತಿ ಆಧಾರದ ಮೇಲೆ ನಂಬರ್ಸ್ನ ಕೂಡ ಹಾಕ್ತಾ ಇದೆ. ಆ್ಯಂಡ್ ಮೇ ಬಿ ಇವರು ಒಂದು ವರ್ಗದವರು, ಅಂದರೆ ಎಲ್ಲದರಿಂದ ವಂಚಿತರು ಅಂತ ಹೇಳ್ಬೋದು. ಇನ್ನೂ ತಲೆಗೆ ಹುಳ ಬಿಟ್ಟಿದ್ದು ಅಂದರೆ, ಒಂದು ಕಡೆ ಇವರು ಕ್ರಿಕೆಟ್ ಮ್ಯಾಚ್ನ ಫೋನಲ್ಲಿ ನೋಡ್ತಾ ಇದ್ದಾರೆ. ಆ್ಯಂಡ್ ಅದು ಕೂಡ ನಾರ್ಮಲ್ ಆಗಿ. ಇನ್ನೊಂದು ಕಡೆ ನಮ್ಮವರು ಮಂಗಳಯಾನಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು. ಮತ್ತೊಂದು ಕಡೆ ತುಂಬ ಸೇಫ್ಟಿ ವೆಪನ್ಸನ್ನು ತಗೊಂಡಿದ್ದಾರೆ, ನಾವೆಲ್ಲ ಸೇಫ್ ಆಗಿದ್ದೀವಿ ಅನ್ನೋದು. ಬಟ್ ಇದನ್ನು ನೋಡಿದಾಗ ಈ ಜನ ಇರುವಂತಹ ವರ್ಲ್ಡ್ ಬೇರೆ, ಇನ್ನೊಂದು ಕಡೆ AI ಇಂದ ತುಂಬ ಅಪ್ಗ್ರೇಡ್ ಆಗಿರುವಂತಹ ಜನ ಇರುವಂತಹ ವರ್ಲ್ಡ್ ಇದೆ ಅನ್ನೋದು ನನಗೆ ಅನಿಸುತ್ತೆ. ಕೊನೆಯಲ್ಲಿ ಉಪ್ಪಿಯವರು ಈ ಎಲ್ಲ ಸೌಲಭ್ಯ ಇರೋ ಜಾಗದಿಂದ ಬರ್ತಾರೆ. ಅವರ ಲುಕ್ ಬಗ್ಗೆ ಮಾತೇ ಇಲ್ಲ, ಅವರು ಡಿಫ್ರೆಂಟಾಗೇ ಇರ್ತಾರೆ. ಆ್ಯಂಡ್ ಇಲ್ಲಿಯೂ ಕೂಡ ಹಾಗೆ ಇದ್ದಾರೆ. ಬಟ್ ಅವರು ಅಡ್ವಾನ್ಸ್ ಟೆಕ್ನಾಲಜಿ ಆ್ಯಂಡ್ ಸೌಲಭ್ಯಗಳಿರೋ ಜಾಗದಿಂದ ಬರ್ತಾರೆ. ಆ್ಯಂಡ್ ಈ ನಿರಾಶ್ರಿತರಿಗೆ ಶೂಟ್ ಮಾಡೋ ಸೀನ್ ಕೂಡ ಇದೆ. ಆ್ಯಂಡ್ ಅವರು ಹಾಗ್ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಆನ್ಸರ್ ಸಿನಿಮಾದಲ್ಲೇ ಸಿಗುತ್ತೆ ಅನ್ಕೋತೀನಿ. ಇನ್ನು ಉಪ್ಪಿಯವರೇ ಹೇಳ್ತಾರೆ, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೇನೆ ಬೆಲೆ ಜಾಸ್ತಿ ಅಂತ. ಸೊ ಇಲ್ಲಿ ಕೆಲಸ ಕಾರ್ಯ ಇಲ್ಲದೆ ನಿರಾಶ್ರಿತರಾಗಿರೋರ ಮೇಲೆ ಅಧಿಕಾರ ಇರುವಂತಹವರು ಹೇಗೆಲ್ಲ ದಬ್ಬಾಳಿಕೆ ಮಾಡ್ತಾರೆ ಅನ್ನೋದೇ ಇದರ ಅರ್ಥ ಆಗಿರುತ್ತೆ ಅನ್ನಿಸ್ತು ನನಗೆ. ಇಲ್ಲಿ ಒಂದು ಬಾಳೆಹಣ್ಣಿಗಾಗಿ ಇಷ್ಟೊಂದು ಜನ ಕಿತ್ತಾಡ್ತಾ ಇದ್ದಾರೆ, ಇದು ಕೂಡ ಅಲ್ಲಿನ ಪರಿಸ್ಥಿತಿಯನ್ನು ಇಂಡಿಕೇಟ್ ಮಾಡುತ್ತೆ. ಇನ್ನು ಸಾಧು ಕೋಕಿಲ ಅವರ ಕ್ಯಾರೆಕ್ಟರ್ ಏನನ್ನ ಇಂಡಿಕೇಟ್ ಮಾಡುತ್ತೋ ಅದು ಯಾವ ಥರ ಕ್ಯಾರೆಕ್ಟರ್ ಅನ್ನೋದು ಕ್ವೆಶ್ಚನ್ ಮಾರ್ಕ್ ಅಷ್ಟೇ. ಗುರುಪ್ರಸಾದ್ ಅವರ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಸಿನಿಮಾದಲ್ಲಿ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕು ಅಷ್ಟೇ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಕ್ರೇಜಿಯಾಗಿದೆ ಯುವೈ ಥೀಮ್ಗೆ. ಅದರಲ್ಲೂ ಉಪ್ಪಿಯವರ ಆ ಎಂಟ್ರಿ ಸೀನ್ಗೆ BGM ಸಖತ್ತಾಗಿತ್ತು. ಆ್ಯಂಡ್ ಅದಕ್ಕೆ ಅಜನೀಶ್ ಅಣ್ಣನಿಗೆ ಒಂದು ಅಪ್ರಿಷಿಯೇಷನ್ ಬರಲೇಬೇಕು. ಸಿನಿಮಾಟೋಗ್ರಫಿ ಆ್ಯಂಡ್ VFX ಕೂಡ ಫ್ಯೂಚರಿಸ್ಟಿಕ್ ಸ್ಟೋರಿ, ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ VFX ಕೂಡ ಇದೆ. ಅದು ಸಿನಿಮಾಗೂ ಕೂಡ ಒಳ್ಳೆ ವ್ಯಾಲ್ಯೂವನ್ನೇ ಆ್ಯಡ್ ಮಾಡುತ್ತೆ ಅನ್ಕೋತೀನಿ. ಕೊನೆಯಲ್ಲಿ ಉಪ್ಪಿ ಏನು ಹೇಳೋಣ ಗುರು ಇವ್ರ ಬಗ್ಗೆ, ತಲೆಗೆ ಹುಳ ಬಿಡ್ತಾರೆ. ಆ್ಯಂಡ್ ಇಲ್ಲೂ ಕೂಡ ಅದನ್ನೇ ಮಾಡಿದ್ದಾರೆ. ಅದರಲ್ಲೂ ಕೊನೆಯಲ್ಲಿ ಆ ಗನ್ನಲ್ಲಿ ಫೈರ್ ಮಾಡೋ ಸೀನ್ ಅಂತೂ ಸಖತ್ತಾಗಿತ್ತು. ಅವರನ್ನು ಹೀರೋ ಕಮ್ ವಿಲ್ಲನ್ ಥರ ಟ್ರೀಟ್ ಮಾಡ್ತಾ ಇತ್ತು ಆ ಸೀನ್. ಸೊ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಿದೆ. ಉಪ್ಪಿಯವರ ಬಗ್ಗೆ ನಮಗೆ ಗೊತ್ತೇ ಇದೆ. ಬಟ್ ಬೇರೆ ಭಾಷೆಯವರು ಅದಕ್ಕೆ ಹೇಗೆ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಅಷ್ಟೇ. ಇನ್ನು ಸಿನಿಮಾ ಟೀಮ್ನವರು ಪ್ರಮೋಷನ್ಸ್ನ ಡಿಫ್ರೆಂಟಾಗಿ ಮಾಡ್ತಾರೆ ಅನ್ನೋದು ಗೊತ್ತು. ಬಟ್ ಜಾಸ್ತಿ ಮಾಡಿಕೊಳ್ಳಿ ಅನ್ನೋದೊಂದು ನನ್ನ ಅನಿಸಿಕೆ. ಸೊ ಇದಿಷ್ಟು ಯುವೈ ವಾರ್ನರ್ ವಿಡಿಯೋ ಬಗ್ಗೆ ನನಗನಿಸಿದ್ದು. ಸೊ ನಿಮಗೇನನ್ನಿಸ್ತು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.